ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾನು ಚಲೋ ಇದ್ದೀನಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತು ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ. ಇವತ್ತು ವಿಜ್ಜಿ ಗುರಿ ಬಂದೀವಲ್ರಿ, ಕರ್ಕೊಂಡು ಹೋಗಿದ್ದೆ ಕೆಲ್ಸಿಗೆ. ಹಾಗೆ ಬಂದೆ ರೀ ಫ್ರೆಂಡ್ಸ್. ಅಲ್ಲಿ ಒಂದು ಸೋ ನಾಳೆ ಹೇಳ್ತೀನಿ, ಅವ್ರ ಮನೇನ ಆಯ್ತಲ್ರಿ ಒಂದು ಸೋ ನಾಳೆ ಹೇಳಕತ್ತಿದ. ಸೊ ಇನ್ನೊಂದು ಏನಂದ್ರಿ ಫ್ರೆಂಡ್ಸ, ಹುಡುಗರಿಗೆ ಟ್ಯೂಷನ್ಗೆ ಹಾಕೀನಿ. ಅದು ಫಸ್ಟ್ ಟೈಮ್ ಹಾಕಿನಿ. ನಾನು ನಿನ್ನೆ ಮೆಡಿಕಲ್ ಕೊಟ್ಟಿದ್ದ. ಇಲ್ಲಿ ಭಾಳ ಸಲ ಓಡಾಡ್ತಿದ್ರೆ ನಾನು ಟ್ಯೂಷನ್ಗೆ ಹಾಕ್ಬೇಕಂತ ನೋಡ್ಬೇಕಂತ ಅಂದ್ಕೊಂಡೆ ರೀ. ಎಲ್ಲಿ ಸಿಗಲಿಲ್ಲ. ಬಟ್ ನಿನ್ನೆ ಎರಡು ಟ್ಯೂಷನ್ ಸಿಕ್ಕರು ನನಗೆ. ನಿನ್ನೆ ಅದೇನೋ ಗೊತ್ತಿಲ್ಲ, ಅಚಾನಕ್ಕಾಗಿ ಟ್ಯೂಷನ್ ನೋಡ್ಬೇಕಂತ ಹೋಗಿದ್ದಿಲ್ಲ ರೀ. ವಿಜ್ಜಿಗೆ ಆರಾಮಿಲ್ಬಿಟ್ಟು ನಾ ಇದಕ್ಕೆ ಹೋಗಿದ್ದೆ ಮೆಡಿಕಲ್ಗೆ. ಇಲ್ಲಿ ಬಾಜುಕೊಂಡು ಟ್ಯೂಷನ್ ಅದ ರೀ. ಅಲ್ಲಿ ಮುಂದೊಂದು ಟ್ಯೂಷನ್ ಅದ, ಒಂದು 15 ನಿಮಿಷ ನಡ್ಕೊತ ಹೋಗ್ಬೇಕು ಮೆಡಿಕಲ್ ಮೇಲೆ ಮುಂದೆ ಮಲ್ಲಿಕಾರ್ಜುನ. ಅಲ್ಲೊಂದು ಟ್ಯೂಷನ್ ಹೇಳ್ತಾರೆ. ಅಲ್ಲಿ ಕಾಲೇಜ್ ಕುಡಿ ಹೋಗ್ತಾಳ್ರಿ ಆಕಿ, ಟ್ಯೂಷನ್ ಕೇಳ್ತಾಳೆ. ಇಲ್ಲಿ ಮದುವೆ ಮಕ್ಕಳಿಗೆ ಇವ್ರೇನು ಸಾಲಿ ಕಲ್ತೇನೆ ಬಿಟ್ಟಾರೋ ಏನಾರೋ ಗೊತ್ತಿಲ್ಲ, ಬಟ್ ಇವರು ಟ್ಯೂಷನ್ ಹೇಳ್ತಾರೆ ಇಲ್ಲಿ. ಹಂಗೆ ಅದ್ರ ಬಗ್ಗೆ ಬಂದು ಮಾತಾಡ್ತೀನಿ ಜಾಸ್ತಿ. ಏನು ಈ ಸದ್ಯಕ್ಕೆ ಮಾತಾಡೋಕೆ ಟೈಮ್ ಆಗಿದೆ ಏನ್ರಿ. ಅವ್ರ ಬಗ್ಗೆ ಮಾತಾಡವಂತ್ರಿ. ಮಾತಾಡ್ರಿ ನಿಮ್ಮ ಬಗ್ಗೆ. ಟ್ಯೂಷನ್ ಕಲಿತ್ರೆ ಹೆಂಗೆ ಅನ್ಸಕತ್ತ? ಫಿಲು ಫಸ್ಟ್ ಟೈಮ್ ಉಂಟಾ? ಅವ್ರಿಗಿರೋ ಗೊತ್ತಿಲ್ಲ. ಇದೆ 5 ಇದ್ದ ನಾವು 5 ನಿಂಗೆ ಮಕ್ಕಳು ಇಷ್ಟ. ಸಾಲಿನ ಹಂಗೆ ಇಷ್ಟ ಆಯಿತು. ಈಗ ಕಷ್ಟ ಅಲ್ಲತ್ತದ ಇಲ್ಲ? ಸಾಲಿ ಇಷ್ಟ ಇಲ್ಲ, ಟ್ಯೂಷನ್ ಇಷ್ಟ. ಇದ್ರ ಎಷ್ಟೆಷ್ಟು ರೊಕ್ಕ ಏನು ಭರಣ ಮಾತಾಡ್ತೀನಿ ರೀ. ಮೊದಲು ಇದು ಬಿಡ್ತೀನಿ ಇವ್ರಿಗೆ. ಕೊಂಡಿ ಹಾಕಿರನ್ರ ಕೊಂಡಿ ಚಪ್ಪಲೆಲ್ಲ ನಾನು ನೋಡ್ರಿ ಸೋನ್ ಹಾರಾಡಕತ್ತಾರ. ಫಸ್ಟ್ ಟೈಮ್ ಅಲ್ರಿ ಹಂಗೆ ರೀ. ಸಾಲಿಗೆ ಹೋಗೋ ಟೈಮ್ನ ಹಂಗೆ ಇರ್ತವ್ರಿಗೆ. ಇತ್ತಾ ಇಲ್ಲಿ ಚಾವಿತಾ ಚಾವಿ ಹಾಕಂತ ಚಾವಿತಾ ಮನೆಗೆ ಹಾಕಂತಾರೋ. ಫಸ್ಟ್ ಟೈಮ್ ಸಾಲಿಗೆ ಹೋಗೋಳು ಹಿಂಗೆ ಹಾರಾಡಕತ್ತಿದ್ರೆ ಆಮೇಲೆ ಬೇಸರ ಬರ್ತಿತ್ತು ನಿನಗಿಲ್ಲ. ಇವ್ರಿಬ್ರಿಗೆ ಈ ಟ್ಯೂಷನ್ ಕೊಲತ್ತರಿಗೆ ಹಾರಾಡ್ತಾರೆ, ಮತ್ತೆ ಬೇಸರ ಬರ್ತದೆ. ಹಾಂ, ನಮ್ಮ ಮನೆ ಬಿಟ್ಟು ಹೋಗ್ತೀನಿ, ಸಾಕಯ್ಯ ನಾನು. ಹಾಂ, ನಾ ಬಿಟ್ಟು ಬರ್ತೀನಿ ನಿಮ್ಗೆ ಹಿಡಿ. ಎಲ್ಲಿ ಬಿಟ್ಟು ಬಂದು ನಾ ಬರ್ತೀನಿ ಮತ್ತೆ ಕರ್ಲಿಕ್ಕೆ. ಏ ಚಾವಿ ಹಿಡ್ಕೋತ ನಡಿ ನಡಿ ನಡಿನೆಲ್ಲ ಹಾಕೋತಿ ನಡಿ. ಓ ಒಟ್ಟು ಚಾವಿ ಹಿಂದೆ ಇರ್ತ ನೋಡ್ರಿ. ಅವ ನೋಡಿದ್ರ ಸರಿ. ಈ ಕಡೆ ನೋಡ್ರಿ ಕೊಂಡಿ ಹಾಕೋ ಇಜ್ಜಿ ನೋಡ್ರಿ. ಬಿಟ್ಟು ಬರ್ತವ್ರಿ. ಈ ಕಡೆ ಬರ್ರಿ. ಆ ಕಡೆ ಸೋಕ್ಸ್ ಬಿಜ್ಜಿ ಬಿಟ್ಟು ನೋಡ್ರಿ ಎಲ್ಲರೂ. ಬಿಜ್ಜಿ ಬ್ಯಾಗ್ ತೊಗೋತಿಂತ ಪಿಲು, ಬ್ಯಾಗ್ ತೊಗೋತಿಂತ ಯುವರಾಜ್. ಬ್ಯಾಗ್ ತೊಗೋತೀನಿ ಮುಂದೆ. ಬ್ಯಾಗ್ ವಜ್ಜಿರ್ತದೆ ಕುಲ್ಕೋತ್ರ ಹಿಂಗೆ ಹೊಡಿತದೋ. ಏ ವಿರಾಜ್ ಒಂದು ಬ್ಯಾಗ್ ತಗೋ. ನೀವು ಇಜ್ಜಿದು ಯಾವನೋ ತೋತಂತ ಬಿಡೋ, ಅವನು ತೋತಂತ ಬಿಡೋ. ಹರಿದದ ಹಲ್ಕ ಅದ ನಡಿ. ಚಪ್ಪಲು ನಡಿ ಕರಿ ಮರ್ಯಾವ ನಾವು. ಇದು ಮತ್ತು ಚಪ್ಪಲ್ ಇಲ್ಲದೆ ಬಂದ್ರೆ ಹಂಗೆ ಈ ಟೈಮಿಗೆ ಅಂದ್ರೆ ನೋಡ್ರಿ. ಅವ್ರು ಟ್ಯೂಷನ್ ಬಿಟ್ಟು ಬಂದು ಜಗಳ ದೀಪ ಹಚ್ಚಿದ್ರಿ. ಯಾಕಂದ್ರೆ 6 ಗಂಟೆಗೆ ಟ್ಯೂಷನ್ ಸ್ಟಾರ್ಟ್ ಆಗ್ತದೆ ಅಂತ. ಹಾಗಾಗಿ ಇಲ್ಲಿ 10 ನಿಮಿಷ ಅಡ್ವಾನ್ಸ್ ಹೋಗ್ಬೇಕ್ರಿ. ನಾ ಕೈಕಲ್ ಮುಖ ತೊಗೊಂಡು 10 ನಿಮಿಷ ಅಡ್ವಾನ್ಸ್ ಹೋಗ್ಬೇಕು. ಹಾಗಾಗಿ ದೇವ್ರದ್ದು ದೀಪ ಬಂದ್ಮೇಲೆ ಹಚ್ಚೀನಿ ರೀ. ಇವತ್ತು 6 ಗಂಟೆಗೆ ದೀಪ ಹಚ್ತೀನಲ್ರಿ. ಹಂಗೆ ಅಲ್ಲಿ 6 ಗಂಟೆಗೂ ಸ್ಟಾರ್ಟ್ ಆಗ್ತದ. ಅದಕ್ಕೆ ಈಗ ಬಂದೀನಿ ರೀ. ಇದು ಒಂದು ಜಗ್ಲಿ ಮೇಲೆ ದೀಪ ಹಚ್ಚೀನಿ. ದೀಪ ಹಚ್ಚಿ ಕುಂತೀನಿ. ಅಡುಗೆ ಮಾಡ್ಬೇಕ್ರಿ ಫ್ರೆಂಡ್ಸ್. ನಾನು ಈಗ ನೋಡಮ್ರಿ ಏನು ಚಪಾತಿ ಪಲ್ಯ ಮಾಡ್ಬೇಕಂತೆಲ್ಲ ತಿಂಡಿ. ಅವರು ಕನ್ನಡದವ್ರು ರೀ. ಮೊದಲ ಮರಾಠಿ ಮಾತಾಡಿದ್ರು. ಅವರು ಲಿಂಗಾಯತ್ರ ಕಾಣಿಸ್ಕೊತ್ರಿ. ಇವತ್ತು ಹಚ್ಕೊಂಡು ಕನ್ನಡ ಮಾತಾಡ್ತೀರಿ ಏನ್ರಿ? ಹ್ಞೂ ಅಂತಂದ್ರು. ಹುಡುಗರಿಗೆ ಅದು ಕನ್ನಡ ಮಾತಾಡ್ಬಿಡ್ರಿ ಅಂದ್ರೆ ಇಲ್ಲ ಅಂದ್ರೆ ನಾವು ಟ್ಯೂಷನ್ ಹೇಳ್ಕೊಡ್ತೀವಿ ಅಂದ್ರೆ ಯಾರಿಗೂ ಕನ್ನಡ ಮಾತಾಡಲ್ಲ. ನಮ್ಮನೆ ನಾವು ಕನ್ನಡ ಮಾತಾಡ್ತೀವಿ, ಅವ್ರಿಗೆ ಕನ್ನಡ ಮಾತಾಡೋದು ಹುಡುಗರಿಗೆ ಅಂತಂದ್ರೆ ಅದು ತೀರಾ ಚಲೋ ಐತಂದ್ರಿ. ನನಗೆ ತೀರಾ ಚಲೋ ಐತಂದ್ರೆ ನಾ ಏನಾದ್ರೂ ಜೊತೆ ಹೇಳ್ಬೇಕು ಮಾತಾಡ್ಬೇಕಂದ್ರೆ ಕನ್ನಡ ಮಾತಾಡ್ತಾರಲ್ಲ ಅಂತೇಳಿ ನನಗೆ ಮರಾಠಿ ಬರ್ತಾರೆ. ಹಂಗೇನಿಲ್ಲ, ಏನು ಕನ್ನಡ ಮಾತಾಡೋದೇ ಬೇರೆ ಆಗಿಬಿಡ್ತದೆ. ಹಾಗಾಗಿ ಟ್ಯೂಷನ್ ಕೊಯ್ದುಬಿಟ್ಟಾರೆ. ಇಲ್ಲಿ ಸನಿ ಇದ್ದಲ್ಲಿ ನೋಡ್ರಿ ಫ್ರೆಂಡ್ಸ, ಪಿಲ್ಲುಗೆ 500 ಮತ್ತು ವಿಜ್ಜಿಗೆ ಸೆಮಿ ಇಂಗ್ಲೀಷ್ ಅದ ರೀ. ಅವನಿಗೆ 300 ಅಂತ. ವಿರಾಜ ಮರಾಠಿ ಇದ್ದ ಸಂಬಂಧ ಅವನಿಗೆ 200 ನಮ್ಗೆ ಮಿಸ್ಟೇಕ್ ಏನಾಗ್ಯದ್ರಿ. ಪಿಲ್ಲುಗೆ ಇಂಗ್ಲೀಷ್ ಹಾಕ್ಬೇಕಂದ್ರೆ ಅಕ್ಕಿ ಅವನೇನು ಎಕ್ಸಾಮ್ ಬರೀಬೇಕಂತ. ಅದೇ ಎಕ್ಸಾಮ್ ಬರ್ದು ಅಕ್ಕಿ ಇಂಗ್ಲೀಷ್ನ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ಗೆ ತೊಗೋತಾರಂತ್ರಿ. ವಿರಾಜಗ ಇಂಗ್ಲೀಷ್ ಮೀಡಿಯಮ್ ಹಾಕ್ಬೇಕಂದ್ರೆ ನಾವು ಹೋಗೋದಾಗ ಅಡ್ಮಿಷನ್ ಮಾಡಿದ್ರು ಮರಾಠಿ ಟೀಚರು. ಅವ ಮರಾಠಿದಾಗ ಕೂತ್ರಿ. ವಿಜ್ಜಿಗೆ ಕೇಳಿದ್ರೆ ನಂಗೆ ಸೆಮಿ ಹಾಕ್ತಾರೇನ್ರಿ ಸೆಮಿ ಇಂಗ್ಲೀಷ್? ಹ್ಞೂ ಅಂತಂದರೆ ವಿಜ್ಜಿಗೆ ಸೆಮಿ ಹಾಕಿದ್ರು. ಹಿಂಗಾಗಿ ಉಲ್ಟಾ ಸಿಟ್ಟ ಒಬ್ರು ಮರಾಠಿ ಒಬ್ರು ಇಂಗ್ಲೀಷ್, ಒಬ್ರು ಮರಾಠಿ ಒಬ್ರು ಇಂಗ್ಲೀಷ್ ಹಿಂಗಾಗಿ ಬಿಟ್ಟಾರಿ. ಈ ಸದ್ಯಕ್ಕೆ ಇಂಗ್ಲೀಷ್ ಇದು ಇದ್ದೆ ವಿಜ್ಜಿ ಒಬ್ಬನೇ ರೀ. ವಿರಾಜ ಪಿಲ್ಲು ಮರಾಠಿಗೆ ಯಾರ ರೀ. ಇಲ್ಲಿ ಹಂಗೆ ರೀ ಇವರು. ಅದಕ್ಕೆ ಇಲ್ಲಿ ಟೋಟಲ್ 1000 ರೂಪಾಯಿ ತೊಗೋತಾರಂತ್ರಿ. ಅಲ್ಲಿ ದೂರ ಹತ್ರ ಒಂದು
ನಿಮಿಷ ಒಂದು ಪಾರಿವಾಳ ಕರ್ಕೊಂಡು ಹೋದ್ರೆ 15 ನಿಮಿಷನೇ, ಒಬ್ಬಾಕಿ ಬಂದ್ರೆ 10 ನಿಮಿಷ ನಡ್ಕೋತ ಹೋಗ್ಬೇಕ್ರಿ. ನಡ್ಕೋತ ಕರ್ಕೊಂಬರ್ಬೇಕು. ನಾವೇನು ಮಾರ್ಕೆಟ್ಗೆ ಹೋಗ್ತೀವಲ್ರಿ ಮಲ್ಲಿಕಾರ್ಜುನ ನಗರದಾಗ, ಅಲ್ಲಿ ಅದ ಟ್ಯೂಷನ. ಅವರು ಒಬ್ಬ ಯಾವುದೇ ಇರ್ಲಕ್ಕ, ಸಬ್ಜೆಕ್ಟ್ ಯಾವುದೇ ಇರ್ಲಕ್ಕ, 10ನೇ ಇರ್ಲಕ್ಕ, 8ನೇ ಇರ್ಲಕ್ಕ, 9ನೇ ಇರ್ಲಕ್ಕ, 1ನೇ ಇರ್ಲಕ್ಕ 200 ರೂಪಾಯಿನೇ ಐತ್ರಿ. ಫೀ ಇರೋದೇ 200 ರೂಪಾಯಿ ಅಂತ್ರಿ. ಇಲ್ಲಿ 1000 ರೂಪಾಯಿ, ಅಲ್ಲಿ 200 ರೂಪಾಯಿ. ಹಾಗಾಗಿ ನಾನು ವಿಚಾರ ಮಾಡಿದೆ ರೀ, ಏನು ಮಾಡ್ಬೇಕಂತ ವಿಚಾರ ಮಾಡಿದೆ. ಅದಕ್ಕೆ ಇಲ್ಲಿ ಹಾಕ್ಬೇಕು, ಏನು ಅಲ್ಲಿ ಹಾಕ್ಬೇಕು ರೀ. ಇಲ್ಲಿ ಸನಿ ಅದ ಬಿಡ್ರಿ, ಇಲ್ಲೇ ಬಾಜುಕಿ ಅದ್ರಿ, ಇಲ್ಲೇ ಬಾಜುಕಿ ಅದ. ಅವರು 1000 ತೊಗೋತಾರ, ಅಲ್ಲಿ ದೂರ ಆಗ್ತದ, ಅಲ್ಲಿ 600 ತೊಗೋತಾರ. ಬಟ್ ರೊಕ್ಕ ಇಂಪಾರ್ಟೆಂಟ್ ಅಲ್ರಿ ಸದ್ಯಕ್ಕೆ. ಹಂಗೆ ಆ ರೊಕ್ಕ ಇಂಪಾರ್ಟೆಂಟ್ ನನಗೆ ನೋಡೋದು. ರೊಕ್ಕನ ಇಂಪಾರ್ಟೆಂಟ್, ಮನೆಗೆ ಯಾರಿಗೂ ಇಂಪಾರ್ಟೆಂಟ್ ಅಲ್ರಿ ರೊಕ್ಕ. ಅವ್ರ ಸಾಲಿ ವಿಷಯ ಬರ್ತಾವ, ರೊಕ್ಕ ಇಂಪಾರ್ಟೆಂಟ್ ಅಲ್ರಿ. ಬಟ್ ಯಾರು ಚಲೋ ಕಲಿಸ್ತಾರೆ ಅಂತೇಳಿ ಅನಿಸ್ತು. ಮತ್ತೊಮ್ಮೆ ಏನು ಅನ್ನಿಸ್ತು, ಕಲಿಯೋರ ಬಳಿ ಇರ್ಬೇಕಲ್ರಿ, ಕಲ್ಸೋರ್ನು ಇರಬೇಕು, ಹಂಗೆ ಕಲಿಯೋರ್ನು ಇರಬೇಕು. ಹಾಗಾಗಿ ನೋಡಮ್ಮ ಇಲ್ಲಿ ಹಾಕಿ ನೋಡ್ಬೇಕಂತೇಳಿ ಅಂದ. ಅವರು ಚಲೋ ಹೇಳಬೇಕು, ನಾವು ಹುಡುಗರು ಚೆಂದ ಕಲಿಬೇಕು, ಅದು ಮೇನ್ ಇಂಪಾರ್ಟೆಂಟ್ ಅಲ್ರಿ. ಹಾಗಾಗಿ ನೋಡಮ್ಮ ಹೆಂಗೆ ಕಲಿಸ್ತಾರೆ ಅಂತೇಳಿ ಯಾಕೋ ಅಲ್ಲೇ ಹಾಕ್ಬೇಕಂತ ಅನಿಸ್ತಾರೆ ನನಗೆ. ಯಾಕೆ ಇಲ್ಲಿ ಹೆಂಗೆ ಟೈಮಿಂಗ್ ಹೆಂಗೆ ಅದ ರೀ, ಇಲ್ಲಿ ಟ್ಯೂಷನ್ ಟೈಮಿಂಗ 6ಕ್ಕೆ ಹೋದ್ರೆ 7ಊರಿಗೆ ಬಿಡ್ತಾರೆ. ಆ ಟ್ಯೂಷನ್ ಟೈಮಿಂಗ 6ಕ್ಕೆ ಹೋದ್ರೆ 8ಕ್ಕೆ ಬಿಡ್ತಾರೆ. ಅಲ್ಲಿ 2 ಗಂಟೆ ರೀ, ಇಲ್ಲಿ ಅಟ್ಟೆ 1:30 ಗಂಟೆ ರೀ. ಹಾಗಾಗಿ ಅಲ್ಲೇ ಹಾಕಿನ್ರಿ. ಅವ್ರ ಸಂಬಂಧಿ ಅಲ್ರಿ, ಪಾರ್ಗಳ ಸಂಬಂಧಿ ಅಲ್ರಿ. ಟ್ಯೂಷನ್ಕ ಸಾಲಿ ಟ್ಯೂಷನ್ ಅಂತ ಅನ್ನೋದು ಈಗ ಇರೋಷ್ಟು ಒಬ್ಬೊಂದು ಉಳ್ದದ್ರಿ, ಒಂದು ಭಾಳ ನಡೆದದ್ರಿ. ಅಂದ್ರೆ ಜರ ಅಡಚಣೆಗಳು ನಡೆದವ್ರಿ ಕಾಲೇಜ್ಗೆ. ಅದ್ರದ್ದು ನೋಡಮ್ರಿ ಏನೇನಾಗುತ್ತೆ ಇನ್ನೂ ಗೊತ್ತಿಲ್ಲ ರೀ. ಅದ್ರದ್ದು ಇನ್ನೂ ಕ್ಲಿಯರಾಗಿ ಏನೂ ಗೊತ್ತಿಲ್ಲ ರೀ. ಇನ್ನೂ ಕಾಲೇಜ್ಗೆ ಹಾಕಿಲ್ಲ ರೀ ಅವನಿಗಿನ. ಅದೆಲ್ಲ ಹಾಕಿದ್ಮ್ಯಾಗ ಮಾಡಿದ್ಮ್ಯಾಗ ಅದು ಡೀಟೇಲಾಗಿ ನಿಮಗೆ ಹತ್ರ ಶೇರ್ ಮಾಡ್ಕೋತೀವಿ ಅಂತ. ಸೊ ಹಂಗಾಗಿ ಪಾರ್ಗಳ ಸಂಬಂಧ ರೀ ಇಟ್ಟೆಲ್ಲ ಮಾಡೋದು ಅಂತಂದ್ರೆ. ಅದಕ್ಕೆ ಟ್ಯೂಷನ್ಗೆ ಇದೇ ಫಸ್ಟ್ ಟೈಮ್ ರೀ ಹಾಕಿದ್ದು. ಪಿಲ್ಲು ತಿರುಗಿ 5ನೇ ಸಲ ಹೋದ್ರೆ ಓಕೆ, ಒಮ್ಮೆ ಟ್ಯೂಷನ್ಗೆ ಹಾಕಿಲ್ಲ. ಅವಾಗ ಸಾಲಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲಕ್ಕೆ ಟ್ಯೂಷನ್ಗೆ ಹಾಕಿದ್ದೆವು. ಸಾಲಿಗೆ ಹೋಗೋಕ್ಕಿಂತ ಮೊದಲೇ ಹಾಕಿದ್ದೆವು. ಅಟ್ಟು ಒಂದು 5-6 ತಿಂಗಳು ಹೋಗ್ಲು ನಾ ಹುಷಾರಳಕಿ. ಅಲ್ಲೇ ಮರಾಠಿ ಓದಕ್ಕೆ ಬರ್ತಿದ್ರಕ್ಕಿನ್ನ ಸಾಲಿಗೆ ಓದ್ತಿದ್ದಿಲ್ಲ ರೀ. ಇನ್ನು 1ನೇ ಸಾಲಿಗೆ ಓದ್ತಿದ್ದಿಲ್ಲ, ಮರಾಠಿ ಓದಕ್ಕೆ ಬರ್ತಿತ್ತು ಅಕ್ಕಿಗೆ. ಟ್ಯೂಷನ್ಗೆ ಹೋದ್ರು, ಅದು ಹೋಗೋದೇ 2 ತಿಂಗಳು ಹೋಗ್ಯಾಳ್ರಿ. ಅಲ್ಲೇ ಮರಾಠಿ ಓದಕ್ಕೆ ಹಂಗೆ ಅಟ್ಟು ಚಾಪ್ಟರ್ ಅಕ್ಕಿಂದು ಹಂಗೆ ಅದ ತಲೆ, ಅಟ್ಟು ಮೈಂಡ್ ಇದು ಅಂತಾರೆ ರೀ. ಏನಾದರೂ ಒಂದು ಶಾಲೆಯಾಗಿ ಇದು ಕಲಿಸ್ರಲ್ರಿ, ಮನೆಗೆ ಹೋಗಿ ಮಾಡಿದ್ರೆ ಮಾಡೇ ತೀರ್ತಾಳ್ರಿ. ಅಲ್ಲಿ ಒಟ್ಟು ಏನಾದರೂ ಇದೊಂದು ಕಲ್ತು ಬಿಡಂದ್ರೆ ಮನೆಗೆ ಟ್ರೈ ಮಾಡ್ತಾಳ್ರಿ. ಅದು ಅಲ್ಲಿ ಏನಾದರೂ ಒಂದು ಹೇಳಿದ್ರು ಮನೆಗೆ ಬಂದು ಹಾಗೆ ಪ್ರಯೋಗ ಮಾಡೇ ಬಿಡೋದ್ರಕ್ಕಿ ಮನೆ. ನೀನೇನೋ ನಂಬರ್ಗಳು ಇರ್ತಾವೆ ನೋಡ್ರಿ, 2, 3, 4, 8 ನಂಬರ್ ಇರ್ತಾವೆ. ಆ ನಂಬರ್ ಮ್ಯಾಗ ರಂಗೋಳಿ ಹೇಳ್ಕೊಟ್ಟಾರತ್ರ. ಅವ್ರು ರಂಗೋಳಿ ಅದು ಮನೆಗೆ ಬಂದು ಹೊತ್ತು ಮುಣಿಗಿ ನಾ ರಂಗೋಳಿ ಹಾಕ್ತೀನಿ ಮಮ್ಮಿ ಅಂದ್ರು. ಹೊರಗೆ ಬ್ಯಾಡ, ಈಗೇನು 10 ಮನೆ ಆಯ್ತು, ಮುಂಜಾನೆ ಹಾಕಲ್ಗೆ ನಾ ಅಂದೆ ರೀ. ಇಲ್ಲ ನಾ ಹಾಕ್ತೀನಿ ಅಂದರು. ಆ 8 ನಂಬರ್ ಹಿಡಿಸಿ ಅದ್ರ ಮ್ಯಾಗ ಅದ್ರಲ್ಲೇ ರಂಗೋಳಿ ಹಾಕ್ಯಾಡ್ರಕ್ಕಿ. ಅಷ್ಟು ಮೈಂಡ್ ಇದು ಅದರಕ್ಕಿ. ನಂದ ಇದೇ ನಮ್ಮ ಶಾಲೆಗೆ ಹೇಳ್ಯಾರ, ಅದು ಪ್ರಾಕ್ಟೀಸ್ ಮಾಡಂದಾರ. ಅದು ಹೇಳ್ಯಾರ, ಟ್ರೈ ಮಾಡಿ ನೋಡಿ ಮನ್ಯಾಗ ಅಂದ್ರೆ ಆಯ್ತು ಮನ್ಯಾಗ ಹುಷಾರಿದೆ ತೊಗೊಂತಂದ. ಹಿಂಗೆ ಇರ್ಬೇಕು ಫ್ರೆಂಡ್ಸ. ಅದು ಭಾಳ ಖುಷಿ ಅದ ರೀ. ಹುಷಾರಿದ್ದಿದ್ದು ಮಕ್ಕಳು. ಹಾಗಾಗಿ ಟ್ಯೂಷನ್ಗೆ ಹಾಕಿನ್ರಿ. ನೋಡಮ್ರಿ ಚಲೋ ಸಾಲಿ ಕಲ್ತ್ರೆ ಅಷ್ಟೇ ಸಾಕ್ರಿ, ಮತ್ತು ಏನಿಲ್ಲ ನಮ್ಗೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನು ರೀ, ನಮ್ಗೆ ಆಸ್ತಿ ಇದ್ದಿದೆ ಮಕ್ಕಳು. ಆ ಮಕ್ಕಳ ವಿದ್ಯಾಭ್ಯಾಸ ರೀ ನಮ್ಗೆ ಆಸ್ತಿ ಅಂದ್ರೆ ಅದೇ ರೀ. ಅವ್ರಿಗೆ ನಾವು ಏನು ಆಸ್ತಿ ಮಾಡೋದೇನು ಬೇಕಾಗಿಲ್ಲ ರೀ. ಅವ್ರಿಗೊಂದು ಆಸ್ತಿ ಮಾಡ್ಬೇಕ್ರಿ ನಾವು ಅಷ್ಟೇ, ಮತ್ತೇನಿಲ್ಲ. ಅವರೇ ಒಂದು ಆಸ್ತಿ ಆಗಿರಬೇಕು. ಅದ ರೀ ಮೇನ. ಅವ್ರ ಮಕ್ಕಳೇ ಒಂದು ಆಸ್ತಿ. ಅವ್ರದ್ದು ಶಾಲೆ ಅಭ್ಯಾಸ ಏನು ಅದ್ರಾಗ ಸಕ್ಸಸ್ ಪಡಿತಾರೆ ನೋಡ್ರಿ, ಅದೇ ಒಂದು ಆಸ್ತಿ ನೋಡ್ರಿ ಫ್ರೆಂಡ್ಸ. ಎದ್ರಾಗ ಫೇಲ್ ಆದ್ರೆ ಜೀವನದಾಗ ಫೇಲ್ ಆಗ್ಬಾರ್ದ್ರಿ. ಯಾವ್ದ್ರಾಗ ಈ ಒಂದು ಪ್ರಸಂಗ ಬಂದ್ರೆ ಶಾಲೆ ಒಳಗೆ ಫೇಲ್ ಆಗ್ಬೋದು, ಇದ್ರಾಗ ಎಕ್ಸಾಮ್ ಒಳಗೆ ಫೇಲ್ ಆಗ್ಬಾರ್ದು. ಬಟ್ ಜೀವನದಾಗ ಫೇಲ್ ಆಗ್ಬಾರ್ದು. ಹೆಂಗೆ ಬದುಕ್ಬೇಕು ಅನ್ನೋದು ಗೊತ್ತಿರ್ಬೇಕು ರೀ. ಎದ್ರಾಗ ಫೇಲ್ ಆದ್ರೂ ನಾವು ಹೆಂಗೆ ಜೀವನ ಸಾಗಿಸ್ಬೇಕು ಅನ್ನೋದು ಗೊತ್ತಿರ್ಬೇಕು ರೀ. ಹಾಗಾಗಿ ಎಲ್ಲನೇ ಕಲಿಸ್ಕೊಡ್ಬೇಕು ರೀ ಮಕ್ಕಳಿಗೆ. ಅದು ನಮ್ಗೆ ಎಲ್ಲ ಶಾಲಿನ ಕಲಿಸ್ಬೇಕು ರೀ. ಜೀವನ ಹೆಂಗೆ ನಡೆಸ್ಬೇಕು ಕಲಿಸ್ಬೇಕು. ಯಾವ ಪ್ರಾಬ್ಲಮ್ ಅಂದ್ರೆ ಹೆಂಗೆ ಇರ್ಬೇಕು ಕಲಿಸ್ಬೇಕು ರೀ. ಮೇನ್ ತಾಳ್ಮೆ ಹೆಂಗಿರ್ಬೇಕು ಕಲಿಸ್ಬೇಕು ರೀ. ತಾಳ್ಮೆಯಿಂದ ಇರ್ಬೇಕು ರೀ ಮನುಷ್ಯ. ತಾಳ್ಮೆನಿದ್ರೆ ಏನು ಬೇಕಾದ್ರೆ ಗೆಲ್ತದ್ರಿ ಮನುಷ್ಯ. ಹಂಗಾಗಿ ಏನು ಈ ಶಾಲೆ ಒಳಗೆ ಅಂತಲ್ರಿ, ಅದೇ ಇದ್ದರೆ ಜೀವನ ಅಂತಲ್ರಿ. ಬಟ್ ಅದು ಇರ್ಬೇಕು ರೀ ಜೀವನಕ್ಕೆ. ಅದು ಬೇಕೇ ಬೇಕು ಶಾಲೆ, ಜೀವನಕ್ಕೆ ಬೇಕೇ ರೀ ಫ್ರೆಂಡ್ಸ. ಏನೋ ನಮ್ಮದೊಂದು ಆಸೆ ಇರ್ತಾರೆ, ಮಕ್ಕಳು ಹಿಂಗೆ ಇರಬೇಕು, ಹಿಂಗೆ ಬೆಳಿಬೇಕು, ಹಿಂಗೆ ಕಲಿಬೇಕಂತೇಳಿ. ನೋಡಮ್ರಿ ಏನೇನಾಗುತ್ತೆ ನಮ್ಮ ಪ್ರಯತ್ನ ನಾವು ಮಾಡೋದ್ರಿ. ಪ್ರತಿಫಲ ಮ್ಯಾಗ ದೇವ್ರು ಕೊಡ್ತಾನೆ ರೀ, ಮಕ್ಕಳು ಕೊಡ್ತಾರೆ ಪ್ರತಿಫಲ ಅಷ್ಟೇ, ಮತ್ತೇನಿಲ್ಲ ರೀ. ಜಾಸ್ತಿ ಮಾತಾಡ್ಕೋದ್ರೆ ಭಾಳ ಆಗ್ತದೆ ರೀ. ಹೋಗ್ಯಾರ ಅವ್ರು ಶಾಲೆಗೆ. ಇವಾಗ ಮನೆಗೆ ಬಣ ಅನ್ಸ್ಬಿಟ್ಟದ ನೋಡ್ರಿ. ಟ್ಯೂಷನ್ಗೆ ಹೋಗ್ಯಾರ. ಇಲ್ಲ ಇನ್ನೊಂದು ಏನಂದ್ರೆ ಟಿ ವಿ ಮೇನ್ ಇಂಪಾರ್ಟೆಂಟ್. ಹುಡುಗರು ಟಿ ವಿ ನೋಡ್ತಿಲ್ಲ ರೀ ಫ್ರೆಂಡ್ಸ್, ಟಿ ವಿ ನೋಡ್ತಿದ್ದಿಲ್ಲ. ಅಲ್ಲಿ ಹುಡುಗರಿದ್ದು ಅಭ್ಯಾಸ ಮಾಡಿ ಆಟ ಆಡ್ತಿದ್ರಿ. ಇಲ್ಲಿ ಹುಡುಗರು ಇಲ್ಲ ಬಿಟ್ರಿ ಜಾಸ್ತಿ ಟಿ ವಿ ನೋಡಲ್ಲ. ನಾದ್ ಬಿದ್ದಿತ್ರ ಅವ್ರಿಗೆ. ಈಗೇನು ಮಾಡ್ತಾರ, ಈಗ 6ಕ್ಕೆ ಹೋದ್ರಲ್ರಿ 8ರ ತನಕ ಅಭ್ಯಾಸ ಮಾಡ್ತಾರ. ಟಿ ವಿ ನೋಡೋಕೆ ಇಲ್ಲಿ ಬರ್ತಾರ, ಅಡುಗೆ ಮಾಡಿರ್ತೀನಿ, ಊಟ ಮಾಡ್ತಾರ, ಮನ್ಕೊಂಡ್ಬಿಡ್ತಾರೆ ಅಷ್ಟೇ. ಟಿ ವಿ ತಂಟಕ್ಕೆ ಹೋಗಲ್ಲ. ಈ ಸಲ ಟಿ ವಿ ರಿಚಾರ್ಜ್ ಕಳಿಸೋದು. ಟಿ ವಿ ರಿಚಾರ್ಜ್ ಹೊಳೆಯಲ್ರಿ. ನಾನೇ ಟಿ ವಿ ನೋಡಲ್ರಿ ಮೊದಲೇ. ಅವರೇ ನೋಡ್ತಾರೆ ಚಂದ ಟಿ ವಿ ಲೆಕ್ಕನೇ ಇಲ್ರಿ ಅದಕ್ಕೆ. ಯಾಕಿಲ್ಲ ಆ ಹುಡುಗರು ಆಡ್ಲಕ್ಕೆ ಯಾರು ಇಲ್ರವ್ರಿಗೆ.
ವಿಡಿಯೋ ನೋಡೋದು ಇವರಿಬ್ಬರೇ ಜಾಸ್ತಿ, ಅದಕ್ಕೆ ಹಂಗೆ ರೂಢಿ ಬಿದ್ದಿದ್ದಾರೆ ಅವರು ಟಿವಿ ನೋಡೋದು. ಇಲ್ಲ ನಮ್ಮ ಟಿವಿ ಮೊಬೈಲ್ ಎರಡು ರೂಢಿ ಇಲ್ರಿ. ಮೊಬೈಲ್ ಅಂತ ಮೊದಲೇ ಇಲ್ರಿ ಹಿಡಿಯಲ್ರಿ, ಟಿವಿನೇ ಜಾಸ್ತಿ ನೋಡ್ತಾರೆ. ಈಗ ಅದನ್ನು ರೂಢಿ ತಪ್ಪಿಸ್ಬಿಡ್ತೀನಿ ರೀ ಈಗ ಅವರಿಗೆ. ಹೌದಲ್ಲ, ಟಿವಿ ನೋಡ್ಬಾರ್ದು ಜಾಸ್ತಿ ರೀ. ಅದು ಒಂದು ಭಾಳ ಅದ, ನಂಗೆ ಟಿವಿ ನೋಡೇ ಕೊಡಲ್ರಿ. ಇಷ್ಟು ವರ್ಷ ಆಯ್ತು ಒಂದಿನ ಅವ್ರಿಗೆ ಟಿವಿ ನೋಡಲ್ರಿ. ಅವ್ರು ಆಡಕ್ಕೆ ಹೋಗ್ತಿದ್ರು ಹೊರಗೆ, ಆಡ್ತಿರು, ಅಭ್ಯಾಸ ಮಾಡ್ತಿರು, ಉಣ್ತಿರು, ಮಲ್ಕೊಂಡ್ಬಿಡ್ತೀರಿ. ಇಲ್ಲಿ ಯಾರು ಇಲ್ರಿ ಅವ್ರಿಗೆ ಆಡಕ್ಕೆ, ಹಂಗೆ ಟಿವಿ ರೂಢಿ ಬಿದ್ದವು. ಈಗ ಅದನ್ನು ಟ್ಯೂಷನ್ಗೆ ಹೋಗ್ತಾರಲ್ರಿ, ತಪ್ಪುತ್ತದೆ. ಬರೋನು ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಅಡುಗೆ ಮಾಡ್ತೀನಿ ನಾನು, ಸೋಯಾಬೀನ್ ಪಲ್ಯ ಚಪಾತಿ ಮಾಡ್ಬೇಕಂತ ಹೇಳತ್ತೀನಿ. ನೋಡಂಬ್ರಿ ಏನಾಯ್ತು. ಫ್ರೆಂಡ್ಸ ಲೈಟ್ ಹೋಗ್ಯ ನೋಡ್ರಿ ನಮ್ಮ ಮನ್ಯಾಗ. ಈಗ 8 ಒಂದು 15 ನಿಮಿಷ ಕಮ್ಮಿ ಅದ ರೀ. 8 ಅದ. ಅಲ್ಲಿ ತನಕ ಚಪಾತಿ ಮಾಡೀನಿ ರೀ, ಸೋಯಾಬೀನ್ ಪಲ್ಯ ಮಾಡೀನಿ. ಈಗ ಸೋಯಾಬೀನ್ ಪಲ್ಯ ಮಾಡೀನಿ ರೀ, ಮತ್ತು ಈ ಕಡೆ ಚಪಾತಿ ಮಾಡೀನಿ. ಹುಡುಗರಿಗೆ ಹೋಗಿ ಕರ್ಕೊಂಬರ್ತೀನಿ ರೀ ಫ್ರೆಂಡ್ಸ್, ಟೈಮ್ ಆಗ್ಯದ. ಚಪಾತಿ ಲೈಟ್ ಒಂದು ಹೋಗ್ಯಾವ್ರಿ. ಕಿಚನ್ ಕಟ್ಟಿ ಎಲ್ಲ ತೊಳೆದೀನಿ. ಅವ್ರು ಬರೋದಕ್ಕೆ ಎಲ್ಲ ಮಾಡ್ಕೊಂಡೀನಿ ರೀ. ಲೈಟ್ ಹೋಗ್ಯ ನೋಡ್ರಿ ನಮ್ಮ ಕಡೆ. ಮಳೆ ಹೊಂಟದ, ಸಣ್ಣ ಹೊಂಟದ. ಇದೊಂದು ಪ್ರಾಬ್ಲಮ್ ನೋಡ್ರಿ ಫ್ರೆಂಡ್ಸ್. ಮಳೆ ಬತ್ತಲ್ರಿ, ಒಯ್ದು ಬಿಡೋದು ತರೋದು ಹೈರಾಣ ರೀ ಹುಡುಗರಿಗೆ. ಆದರೂ ಏನು ಮಾಡೋಕ್ಕಾಗಲ್ಲ ರೀ. ನೋಡಂಬ್ರಿ ರೆಂಟ್ ಕೊಟ್ಟು ತರ್ಸಮ್ಮಂತ ಅಂದಾರ, ತರಿಸ್ಬೇಕ್ರಿ. ಯಾವಾಗ ತರಿಸ್ಬೇಕು ಅನ್ಸುತ್ತೋ ನೋಡ್ಬೇಕ್ರಿ. ರೆಂಟ್ ಕೊಟ್ಟು ತರ್ಸಮ್ಮಂದಾರ. ಸಾಲಿಗೆ ಹೋಗ್ಲಿಕ್ಕೆ ಬೇಕಲ್ರಿ, ಬಿಡ್ಲಿಕ್ಕೆ ಹೋಗ್ತೀವಿ ಅವರಿಗೆ. ಚಪಾತಿ ಡಬ್ಬ ಒಂದು ಇದು ಆಗಿಬಿಟ್ಟದ್ರಿ, ಮ್ಯಾಗ ಮುಚ್ಚ ಖರಾಬ್ ಆಗ್ಬಿಟ್ಟದ. ಜರ ಕಟ್ಟಿ ಅದ, 8 ಆಗ್ಯದ್ರಿ. ಮ್ಯಾಗ ಮುಚ್ಚಿ ಬಾಕಿ ಮುಚ್ಚಿ ಹೋಗಿ ಕರ್ಕೊಂಬರ್ತೀನಿ ರೀ. ಪೈಲ ದಿನ ಅದ ರೀ ಟ್ಯೂಷನ್ಗೆ ಹೋಗೋದು. ನೋಡಮ್ರಿ ಏನೇನು ಹೇಳ್ತಾರೆ ಬಂದಂತ ನೋಡಮಂತ್ರಿ. ನಡ್ರಿ ಇವಾಗ ಹೋಗಮ್ಮಂತ ಬಾಕಿ ಮುಗಿಸ್ತೀನಿ ನಾನು. ಇಲ್ಲದ್ರಿಪ್ಪ ನೋಡ್ರಿ, ಪಾರ್ಗಳು ಒಂದು ಹೋಲಿ ಒಂದು ಸಾಮಾನು ಇಡಲ್ಲ. ಕತ್ತಲು ನೋಡ್ರಿ ಹಂಗದ ಅವ್ರಿಗೆ. ಅವರೇ ಬರ್ತಾರೆ ರೀ, ಬಟ್ ದೂರ ಹತ್ತಲ್ರಿ, ಹಂಗೆ ಬರ್ಕೊಡಲ್ರಿ ನಾವ್ರಿಗೆ. ಕತ್ತರ ಮೊದಲೇ ಕತ್ಲಾಗ್ಯದ ಈಗ. ನೋಡ್ರಿ ಆರಾಮಾಗಿ ವಿರಾಜ್ ಬರ ಚಪ್ಪಲ್ ಹಾಕೊಂಡು ಹೋಗಿಲ್ಲ. ಹಿಂಗೆ ಹೋಗ್ಯಾನ ಗಡಬಡ್ನ್ಯಾಗ. ಅಟ್ಟ ಇದು ರೀ ಹುಮ್ಮಸ್ ಅವ್ರಿಗೆ ಟ್ಯೂಷನ್ಗೆ ಹೋಗೋದು. ಚೆನ್ನಾಗಿ ಹಾಕಲಿ. ಇಪ್ಪ ಹಿಟ್ಟು ಹಚ್ಚಿಲ್ರಿ ನಾನು, ಹೊರಗಿನ ನೋಡ್ರಿ ಹೋಗ್ರಮ್ಮಿಗೆ. ಹಾಂ ಮೇಣಬತ್ತಿ ಮಗಳು ನೋಡಿ ಬರತ್ಲೇನೆ ಮೇಣಬತ್ತಿ ಹಚ್ಚಕತ್ತಾಳ ಮನ್ಯಾಗ. ಸೋಯಾಬೀನ್ ಪಲ್ಯ ಚಪಾತಿ ಆಯಿತು. ಟ್ಯೂಷನಿಂದ ಕರ್ಕೊಂಬಂದೀನಿ ರೀ. ಲೈಟ್ ಒಂದು ಹೋಗ್ಯಾವ, ಚೀರ್ ಬೇಡ್ರಿ. ಲೈಟ್ ಬಂದಿಲ್ಲ. ನಾ ಹೆಂಗದ ಪಿಲು ಟ್ಯೂಷನ್ ಹೆಂಗದ? ಏನೇನು ಹೇಳ್ಕೊಟ್ರಿ? ಏನೇನು ಹೇಳ್ಕೊಟ್ರು? ಪ್ಯಾಡೆ ಹೇಳಿದ್ರು, ಬೇರೆ ಜನ ಹೇಳಿಲ್ಲ, ನೀ ಹೇಳಂತಿದ್ದೆ ಹೇಳಿಲ್ಲ. ನನಗೆ 101 पर्यंत बरी अंदर थोडे अल्ले ಬರ್ದಿದೆ 700 पर्यंत. ಮನೆಗೆ ಬರೋಣ 1000 पर्यंत ಬರಿ ಅಂದಾರ. ಇಷ್ಟು ಇಜ್ಜಿ ನಿನಗೇನು ಹೇಳ್ಯಾರ? ಟ್ಯೂಷನ್ ಏನು ಹೇಳ್ಯಾರ? ಆಯಿ ಬರಿ ಅಂದಾರ, ABCD ಬರಿ ಅಂದಾರ. ಯಾರಿಗೆ ತೋರಿಸ್ತದಮ್ಮ? ಇಜ್ಜಿ ನಿನಗೇನು ಹೇಳ್ಯಾರ? ನಿನಗೇನು ಹೇಳ್ಯಾರ ಬಿರು? ಯಮ್ಮಿ ನಿನಗೇನು ಹೇಳ್ಯಾರ? ನೀ ತೋರ್ಸು ಮೊದಲು, ನಿಂದು ತೋರಿಸು. ಬರ್ರಿ ಕತ್ತಲಾಗೆ ನೋಡಮಂತ. ತೋರ್ಸು ನೋಡ ಏನು ಹೇಳ್ಯಾರ. ಬುಕ್ಕು ಅಭ್ಯಾಸ ಆಗಿರೋದು. ಇದು ಟೀಚರ್ ಕೇಳಿದ್ರು ಶಾಲೆचा ಮೇ ಈ ಶಾಲೆಂದೇ ಒಯ್ಯದ. ಶಾಲೆನ ಒಯ್ಮೆ ಮಾಡಬೇಡ, ದಸರಾ ಒಯ್ದು ಕೊಡ್ತೀನಿ. ABCD ಹೆಂಗ್ ಬರಿ ಅಂದಾರ. ಬರ್ಲಿ ನೀ ಬರ್ದಿದ್ದಿ. ಇದು ಯಾರು ನೀನೇ ಬರ್ದೇನು? ಪಾಡೆ ಹೇಳ್ಯಾರ, ಪಾಡೆ ಬರ್ದ. ಇಂಗ್ಲಿಷ್ನ ಪಾಡೆ ಬರಿ ಅಂದ್ರೆ ಪಾಡೆ ಬರ್ದ. ಮತ್ತ 101 900 ಏನು ಇದು ಎಲ್ಲಿ 1 2 3 ಎಲ್ತನ ಬರಿ ಅಂದಾರ ಇವು. ಸರಿ ಎಲ್ತನ ಬರಿ ಆತ 700 8 1000 ತನ. ಇವು 1 2 1 2 1 2 3 ತಿಳಿತ 1000 ತನ. ಇದು ಟ್ಯೂಷನ್ ಟ್ಯೂಷನ್ದಾಗ ಇಟ್ಟು ಬರ್ತಿದ್ ನೀವತ್ತ. ಇದು ಟ್ಯೂಷನ್ ಯಪ್ಪ ಎಷ್ಟು ಫಾಸ್ಟ್ ಬರ್ದಿಲ್ಲ ಉಜ್ಜಿ. ಸರಿ ನೋಡ ದಮ್ ಇದು ಯಾರು ಶಾಲೆ ಕೊಟ್ರಾನು? ಇದು ಟ್ಯೂಷನ್ದಾಗ ದಮ್ ನೋಡಂಬ. ಇದು ಟ್ಯೂಷನ್ ಟ್ಯೂಷನ್ದಾಗ ನಿನಗೇನ ಕೊಟ್ರ? ವಿಜಿ ಶಾಲೆ ಏನು ಹೇಳ್ರಿ ನಿನಗ? ಶಾಲೆಗೇನು ಹೋಮ್ವರ್ಕ್ ಕೊಟ್ರು ನೋಡಮ್ಮಿ? ಶಾಲೆಗೇನು ಹೋಮ್ವರ್ಕ್ ಕೊಟ್ರು ನೋಡಮ್ಮಿ? ನಿಂದು 5 ವರ್ಷ ನಿನಗೇನು ಹೇಳ್ಯಾರ ನೋಡಮ್ಮಿ? ಅಲ್ಲಿಂದ ಬ್ಯಾಗ್ ತೋ. ಈ ಶಾಲೆಗೇನು ಹೇಳ್ರಿ ನಿಂಗೆ? ಶಾಲೆ ಟ್ಯೂಷನ್ದಾಗಲ್ಲ, ಶಾಲೆನ ಹೋಮ್ವರ್ಕ್ ಇಲ್ಲ ಅದ.
ಕುಟ್ಟಿಲ್ಲ ಅವನೀಗ ನಾನು ಮಾದಿ ತೋರಿಸಿ ಶಾಲೆದ ಹೋಮ್ವರ್ಕ್ ಬರ್ದಿಲ್ಲ ಗರ್ಚಿ ಹೋಮ್ವರ್ಕ್ ಕೊಟ್ಟಿಲ್ಲ ಕುಟ್ಟಿಲ್ಲ ಗರ್ಚಿ ಹೋಮ್ವರ್ಕ್ ಕೊಟ್ಟಿಲ್ಲ ಕುಟ್ಟಿಲ್ಲ ಕುಟ್ಟಿಲ್ಲ ಅಂದ್ರ ಸಾಲ ಬರ್ತೀನಿ ಹೋಗಲ್ಲ ಇವತ್ತೇನು ಹೇಳ್ಯಾರ ಶಾಲ್ಯಾಗ ಗರ್ಚ ಅಭ್ಯಾಸ ಕುಟ್ಟಿಲ್ಲ ಕುಟ್ಟಿಲ್ಲ ಟ್ಯೂಷನ್ ಅಲ್ಲಿ ಗರ್ಚ ಶಾಲ್ಯಾಗ ಇದು ಸಾಲ ಕುಟ್ಟಿಲ್ಲ ಟೀಚರ್ ಕೇಳಿದ್ರು ಎಲ್ಲ ಶಾಲೆचा अभ्यास दिला का ನಾ ಚೆಕ್ ಮಾಡ್ದ ಒಂದು ಎರಡು ವೈ ಅಂದ್ರೆ ನಾಕ್ ಬರ್ತೀನಿ ಇಲ್ಲ ಇದು ಟ್ಯೂಷನ್ಕ್ ಮಾಡ್ವಿಜ್ಜು ಅದು ಇನ್ನೊಂದು ವೈ ಅದ ನೋಡು ಶಾಲ್ಯಾಗ ಮಾಡು ಅದು ಶಾಲ್ಯಾಗ ಬರೀ ಇದು ಟ್ಯೂಷನ್ಕ್ ಮಾಡು ನಿನಗೇನು ಹೇಳ್ಯಾರ ನೋಡಮ್ಮಿ ಇನ್ನೊಂದು ಭಯ ಸಾಲ ಮಾಡ್ತಾ ಟ್ಯೂಷನ್ ಮಾಡ್ತಾ ಈಗ ಪರಬಡ ಇನ್ನೀಗ ಕುಲಪತ್ರ ನೋಡಮ್ಮಿ ಮಮ್ಮಿ ಅವನಿಗೆ ಈಗ ಬಂದಿಲ್ಲ ಬೇರೆಯವ್ರದ್ದು ನೋಡಿ ಬರ್ದೇನ ಈ ಬೇರೆ ನೋಡಿ ಬರ್ದಿದ್ದು ಇದ್ದಾನ ಯಾಕ ಬಾ ಹೊಡಿತಿ ನೋಡ ನಿನಗ ಇದರಾಗ ಅಮ್ಮ ಏನ ಇದು ಟ್ಯೂಷನ್ದಾಗೇನು ಇದರ ಕುಟ್ಟಿರ್ಬೇಕೇನಿಲ್ಲ ಇದು ಇದು ಟ್ಯೂಷನ್ದಾಗ ಹೇಳ್ರಿ ಇದು ಹಾ ಮತ್ತ ಮಮ್ಮಿ ಆಫೀಸರ್ ಬರ್ದೇನ ಇಷ್ಟು ಕುಟ್ಟೋಡ್ದು ಟ್ಯೂಷನ್ 21 ಅದ 21 22 23 ಇದು ಟ್ಯೂಷನಾಗ ಹೇಳ್ಯಾರ ನೀವೆಲ್ಲ ಹಾ ಇವನಿಗೆ ಈ ಬರಲ್ಲತ್ತ ನೋಡು ಬರೆಯೋ ಸಾಲಿ ಮೂರನೇದು ಈಗ ಹಾಂ ಇದೇನು ಟ್ಯೂಷನ್ದಾಗ ಇದು ಆಯ್ತು ಅಷ್ಟೇ ಇದು ಅವನಿಗೆ ಬರ್ಲಿ ಬರಲ್ಲತ್ತ ನೋಡಿ ಇಲ್ಲಿ ಏನ್ ಬರ್ತದ ಗೊತ್ತದ ನೌಶೆ ನಾ ಬಿ ಅದೇ ಬರ್ಲಿಕತ್ತಿದ್ ಈಗ ಗೊತ್ತದ ನೌಶೆ ಹಜಾರ್ ಪರ್ಯಂತ ಬರೆಯೋ ಇಲ್ಲ ಟೀಚರ್ ಅಟ್ಟೆ ನೀವೊಂದು ವೈ ಕಡ್ಯಾಕ್ ಮಾಡಿ ಟ್ಯೂಷನ್ಕ ನಾ ನೀವ ನಾ ಮಾಡಬೇಕಂದ್ರೆ ಇದು ಇದು ಹೊಸ ಇರ್ಬೇಕು ಹೊಸ ಕೂಡ ಚೌಕಟ್ಟಿರ್ತಾವ ಆಯ್ತಾಯ್ತು ಬರೀ ಲೇಟ್ ಒಂದು ಯಾವಾಗ ಬರ್ತಾನೆ ಹಾಂ 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 ಆಯ್ತಾಯ್ತು ಬರೀ ಒಯ್ತಾರದಾಗ ಜೀವನ ಹೋಗ್ತದ ನಮ್ದಲ್ಲ ಫಸ್ಟ್ ಟೈಮ್ ಹೋಗಿ ನೋಡಿ ಚಲೋ ಅನ್ಸಿತ್ತು ಹ್ಞೂ ಚಂದ ಬರೀ ಜಾಸ್ತಿ ಶಿಸ್ತ ಫಸ್ಟ್ ಬರೀ ಅಂದ್ರೆ ಅದ್ರ ದೊಡ್ಡ ದೊಡ್ಡ ಅಕ್ಷರ ತೆಗಿ ಹಾಂ ಲೈಟ್ ಹೋಗ್ಯಾವ ಊಟ ಮಾಡ್ತೀರ ಲೇಟ್ ಬರ್ನ ಲೇಟ್ ಬರ್ನ ಮಾಡಿ ಸೊಂಬಳೆ ಸೊಂಬಳೆ ಈಗ ಸಾಕ್ಷಿ ಪರ್ಯಂತ ಬರ್ದ ಫಸ್ಟ್ ಬರೀತೇವ್ ಸಾಕ್ಷಿ ಎಷ್ಟು ಮಂದಿ ಇರ್ತಾರಲ್ಲಿ ಮಕ್ಳು ಮಂದಿ ಇರ್ತಾರ ಇವತ್ತು ಜಾಗನೇ ಫರಶ್ ಇಲ್ಲ 3 ಮಂದಿ ಬರೋಣ ಇನ್ನ 2 ಮಂದಿ ಸುಟ್ಟಿ ಮಾಡ್ಯಾರ ಇವತ್ತ ಸುಟ್ಟಿ ಮಾಡಿದ್ರ ಟ್ಯೂಷನ್ ಸುಟ್ಟಿ ಮಾಡೋದು ಮನೆಗೆ ಗಪ್ಪ ಹೊಡ್ಕೊಂಡ್ರದ ಅಂದಾರ ಗಪ್ಪ ಅಂದ್ರೆ ಏಯ್ ಅಭ್ಯಾಸ ಮಾಡಿ ಮೊದಲ ನೋಡ್ರಿ ಫ್ರೆಂಡ್ಸ್ ಹೆಂಗದ ಅಂತಾರ ಡಿಸ್ಕಷನ ಟ್ಯೂಷನ್ದು ಪೈಲ ದಿನ ಹೋಗಿ ಬಂದಾರ ನಡ್ಸ್ಯಾರ ಇಟ್ಟು ಇಲ್ಲ ಮಾಡಿ ಲೈಟ್ ಬರ್ರ ಒಳ್ಳೆ ಕೊಡ್ತಾರೆ ಹಾಂ ನೀ ಮಾಡ್ತೀನಿ ಶಾಣೆ ಇದೇವು ಮಾಡಿ ಏಯ್ ಶಿಸ್ತು ಬರಿಯ ಲೈಟ್ ಬಂದ್ ಮಾಡಮ್ಮ ಹೇಳೋದು ಕೇಳು ಲೈಟ್ ಬಂದವ್ರಿ ಊಟ ಮಾಡ್ಯಾರಿ ನಾನ ಅಂತ ಹೋಗ್ಯಾರ ಮೊದ್ಲೇ ಹೊಡಿ ಬೇಡ ತೆಗಿತಾ ನೀವು ಊಟ ಮಾಡು ಇವ್ರಿಬ್ರು ಊಟ ಮಾಡ್ಯಾರ ಏಮಿ ಬಿದ್ದಂಗೆ ಹ್ಯಾಂಗ ಬಿದ್ದಾರ ನೋಡ್ರಿ ಇದ ನಾವು ಮಕ್ಕೋ ಈಕಿನ ಊಟ ಮಾಡಕತ್ತಾಳ ಬಗ್ಗಳು ಅಭ್ಯಾಸ ಇದ್ರಿ ಪಾಪ ಹಿಡ್ತನ ಮಾಡ್ಯಾರ ನನಗ ನಿದ್ದು ಹೊಂಟದ್ರಿ ಫ್ರೆಂಡ್ಸ ಊಟ ಮಾಡಕ್ಕಿಲ್ಲ ಟ್ಯೂಷನ್ಗೆ ಹೋಗಿ ಸಾಲಿಗೆ ಹೋಗ್ಬಂದು ಹೈರಾಣಾಗ್ಯಾರಿ ಮನ್ಕೊಂಬಿಡ್ರಿ ನಾವ್ ಇಜ್ಜಿ ಏನಂತ್ರಿ ಮತ್ತೆ ಟ್ಯೂಷನ್ಗೆ ಹೋಗ್ತಾನಂತಿಲ್ಲ ಇಜ್ಜಿ ಅಕ್ಕಿ ಹಾಕ ಹಿಂಗೆ ಮನ್ಕೊಂಡ ಕಣ್ಣು ಮುಚ್ಚಿ ಮಳೆ ಹೊಂಟದ್ರಿ ಫ್ರೆಂಡ್ಸ್ ಹೊರಗ ನಿಮ್ಮ ಕಡೆ ಹೆಂಗದ ರೀ ಊಟ ಮಾಡಿ ಪಟ್ಪಟ ತೆಗಿತೀನಿ ಇದ್ದು ಹೊಂಟದ ನನಗ ನಾ ಅವಾಗೇ ಉಂಡೇನ್ರಿ ಹೊಸು ಇಲ್ಲ ಹಂಗೆ ನೀನು ಭಾಂಡೆ ಅದೇನು ತಿಕ್ಕಲ್ರಿ ಈಗ ಮುಂಜಾನೆ ನಾಳೆ 7 ಕದ ತೆಕ್ಕಿ ಸಾಲಿ ಒನ್ಕೊಂಡ್ಬಿಡ್ತೀನಿ ಕೌದಿ ಹೋಗ್ದೆ ನೋಡ್ರಿ ಇಲ್ಲೇ ಒಣಾಕಿನಿ ಯಾಕ ಹೊರಗೆ ಮಳೆ ಹೊಂಟದಲ್ರಿ ಒಣಗಲ್ಲ ಅಂತೇಳಿ ಇಲ್ಲೇ ಒಣಾಕಿ ಹಾಕಿನಿ ಇದ್ರ ಮ್ಯಾಗ ಗಾಡಿ ಮ್ಯಾಗ ಗೇಟಿನ ಚಾವಿ ಎಲ್ಲ ತೊಂಬರ ಇಜ್ಜಿ ಚಾವಿ ಹಾಕಮ್ಮಿ ತಗೊಂಬಾ ಚಾವಿ ಗೇಟ್ ಹಿಡಿ ಏನು ಉಪ್ಪು ಹಚ್ಕೋತಾರ ಅದಕ್ಕೆ ಬಕ್ಕಿ ನೋಡಮ್ ತೋರ್ಸ್ ಬಕ್ಕಿ ಹೊಲ ಸಾಸ್ರಿ ಬಕ್ಕಿ ಆಗ್ಯದತ್ರಿ ಈಗ ಉಪ್ಪು ಹಚ್ಕೊತ ನೋಡಿ ಎರಡು ಸಣ್ಣ ಇಜ್ಜಿ ಬಜ್ಜಿ ಬಾ ಚಾವಿ ಹಾಕಂಬ ನಡೆ ಏನು ಮಾಡ್ತೀರಿ ಡಿಂಕಿ ಹಂಗೆ ಚಲ್ದದು ಹೇಳೋ ಟೈಮ್ ಪಾಸ್ ಮಾಡಬೇಡಿ ಹೇಳೋ ಹತ್ತಾಗದ ಮನ್ಕೋ ಏನಾಗಂತೀವಿ ಊಟದೆಲ್ಲ ಆಗ್ಯದ್ರಿ ಫ್ರೆಂಡ್ಸ ಮನ್ಕೋತೀನಿ ಇದ್ದು ಹೊಂಟ ರಾತ್ರಿ ಮುಂಜಾನೆ ಜಲ್ದಿ ಎದ್ದಿದ್ನಲ್ರಿ ಇವತ್ತು ಹಂಗೆ ಜೋರು ಇದ್ದು ಹೊಂಟದ ಇವತ್ತಿನ ವ್ಲಾಗ ಹೆಂಗೆ ಅನಿಸ್ತದ ಕಮೆಂಟ್ ಹಾಕ್ರಿ ಟ್ಯೂಷನ್ದಾರ ಏನಿಲ್ಲ ಕಂಟೆಂಟ್ ಅಂತೂ ಏನೂ ಇಲ್ಲ
ಮಾಡೋಕೆ ಡೈಲಿ ಏನು ಲಾಗಿರ್ತದೆ ನಾವು ಅದೇ ಹಾಕೋರಿ ಫ್ರೆಂಡ್ಸ. ನಿಮಗೆ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ, ನಮ್ಮ ವಿಡಿಯೋ ನೋಡಿ ಅಂತ ಅಂತೀನಿ ರೀ. ನಾನು ಕೇಳ್ಕೊಳಕತ್ತೀನಿ ರೀ. ನಾನು ಡೈಲಿ ಏನಾದರೂ ಒಂದು ಕಂಟೆಂಟ್ ಇರ್ಬೇಕಂದ್ರೆ ಆಗಲ್ಲ ರೀ. ಯಾಕಂದ್ರೆ ನಾವು ಡೈಲಿ ಮನೆಯಾಗಿರೋರು, ಡೈಲಿ ಮನೆಯಿಂದೇ ವೀಡಿಯೋ ಹಾಕೋರಿ. ಹಂಗಾಗಿ ನಮ್ಮ ಜೀವನದಾಗ ಏನೇನು ಇರ್ತೋ, ಡೈಲಿ ಏನೇನು ನಡೀತೋ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ನೀನು ಇವತ್ತು ಇರ್ತದವ. ಗುಡ್ ನೈಟ್. ಗುಡ್ ನೈಟ್. ಉಂಡಿರಿ, ತಿಂದಿರಿ, ಬಿಸಿ ಹಿಡಿ ತಿಂದಿರಿ. ಆಕೆಗೆ ಹಿಡಿ ಜಾಸ್ತಿ ಅದ್ರಿ. ಹಿಂಗೆ ನನ್ನಾಗ ಇಲ್ಲಿ ಆಗ್ಯದ ನೋಡ್ರಿ. ನನಗೆ ಹಿಂಗೆ ಆಕೆನು ಬಕ್ಕಿ ಹಾಕ್ತಾರೆ. ಇಲ್ಲಿ ಆಗ್ಯಾಗಿಲ್ಲ, ಇಲ್ಲ ಆಗ್ಯಾವ್ರಿ. ಇಲ್ಲಿ ಬಕ್ಕಿ ಅಕ್ಕಿ ಅಕ್ಕಿ ಇಟ್ಟು ಒಣಗೆ ಹೊಟ್ಟಂಗೆ ಅದ ರೀ. ಹೀಟ್ ಅದಕ್ಕೆ ಹೆಂಗದ ನೋಡಿ. ಸೊಟ್ಟಕೊಂಡಿದ್ದು ಸೊಟ್ಟಕೊಂಡಿದ್ದು ನೀರೇ ಕುಡಿಯಲ್ರಿ ಜಾಸ್ತಿ ನನ್ನಂಗೆ ರೀ. ಇದು ನೋಡ್ದೆ ನಂಗೆ ಬೈತಾರೆ ಮಾಡ್ರಿ, ನೀನು ಕುಡಿಯಲ್ಲ ನಿನ್ನ ಮಗಳು ಕುಡಿಯಲ್ಲ ಅಂತೇಳಿ. ನಾ ಇದು ಹಂಗೆ ಯಜಮಾನ ಹಂಗೆ ಅಂದಿದ್ದು ಮಾತು ಹೇಳ್ದಲ್ರಿ. ನೆನೆ ಬರ್ತದೆ ದವಾಖಾನೆ ಹೋದಾಗ ಈಕಿಗೆ ದವಾಖಾನೆ ತೋರಿಸಿದ್ ನೋಡ್ರಿ. ನಾ ಎದಕ್ಕೆ ತೋರಿಸಿದ ದವಾಖಾನೆ ಅಂದ್ರೆ ಹೈಟ್ ಕಮ್ಮಿ ಅದ ರೀ ಡಾಕ್ಟ್ರ್ ಹತ್ರ ಅಂದ. ಮೊದಲು ಅವಂದೇ ಕಂಬೋದಂತ, ಮತ್ತು ಮಗಳು ಕಮ್ಮಿ ಇರೋದ್ರೆ ಅವಂದು ಹೆಚ್ಚಿದ್ರೆ ಮಗಳದ್ದು ಹೆಚ್ಚಿಗೆ ಇರ್ತಂತೆ ಅದ್ರ ಅಂತ ಹೇಳಿದ್ರೆ ಅವರು. ಅದು ನೆನಪು ಬತ್ರಿ. ಅವಾಗ ನಂಗೆ ನಗು ನಗು ಬರ್ತದೆ ನಂಗೆ ಡಾಕ್ಟ್ರ್ ಹೇಳಿ ನೋಡಿದ್ರೆ. ಮತ್ತು ಮಮ್ಮಿದೇ ಹೈಟ್ ಕಮ್ಮಿ ಅದ, ಮತ್ತು ಮಗಳದ್ದು ಹಂಗೆ ಇರೋದೇ ಇಲ್ರಿ ಅಂತ ಹೇಳಿದ್ರು ಡಾಕ್ಟ್ರು. ಹಂಗೇನಿಲ್ರಿ, ಯಾರು ಶರೀರ ಮ್ಯಾಗ ಹೊಡ್ತದ್ರಿ ಅದು. ಈಕೆ ನಂಗೆ ಗಿಡ್ಡ ಆತಾರೆ ಇಲ್ಲಿ ದೊಡ್ಡಕ್ಕೆ ನೀ. ಓಕೆ ರೀ ಫ್ರೆಂಡ್ಸ್, ನನಗಿರ ದೊಡ್ಡಕ್ಕೆ ಫುಲ್ ಹತ್ತಾಗ ಮುಂಜಾನೆ ಮತ್ತು ಅಕ್ಕಿ ಮುಂಜಾನೆ 7ಕ್ಕೆ ಹೋಗಳಕ್ಕೆ ಫ್ರೆಂಡ್ಸ. ಬಾಯ್ರಿ ಶುಭರಾತ್ರಿ, ಗುಡ್ ನೈಟ್. ಹಾಂ ಏನಾಗಿದೆ? ಏನೋ ಮಾಡಕತ್ತ ಕಡ್ಡ. ಬಾಯ್ ಬಾಯ್ ರೀ.